ಶ್ರೀ ಪಂಚಾಯಿತಿ ಸಭಾಂಗಣದಲ್ಲಿ ಆರೋಗ್ಯ ಅಮೃತ ಅಭಿಯಾನ ಹಾಗೂ ಪೋಷಣ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಿರಂಗಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲತಾಬಾಯಿ, ಆರೋಗ್ಯಕರವಾದ ಸದೃಢ ದೇಹ, ಪೌಷ್ಟಿಕವುಳ್ಳ ಆಹಾರ ಪ್ರತಿಯೊಬ್ಬರಿಗೂ ಅತ್ಯಂತ ಅವಶ್ಯಕವಿದೆ. ಈ ಬಗ್ಗೆ ವ್ಯಾಪಕವಾಗಿ ಜಾಗೃತಿ ಮೂಡಿಸುವ ಸಲುವಾಗಿ ಪೋಷಣ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಸಮಗ್ರ ತಿಳುವಳಿಕೆಯನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳು ನೀಡ್ತಾ ಇದ್ದು, ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದರು. ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳೇ ಹಾಗೂ ಅಂಗನವಾಡಿಯ ಆಶಾ ಕಾರ್ಯಕರ್ತರೇ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಆಶಾ ಕಾರ್ಯಕರ್ತೆಯರು ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಗ್ರಾಮದ ಮಹಿಳೆಯರಿಗೂ ಎಲ್ಲರಿಗೂ ನಮಸ್ಕಾರ. ಈ ದಿನ ಏನು ಗ್ರಾಮ ಆರೋಗ್ಯ ಮತ್ತು ನೈರ್ಮಲ್ಯ ಈ ತರಬೇತಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ, ಇದೆಲ್ಲರಿಗೂ ತುಂಬ ಅನುಕೂಲ ಆಗಿದೆ ಅಂತ ಅನ್ಕೋತೀನಿ. ಅಂದರೆ ಪೌಷ್ಟಿಕ ಆಹಾರವನ್ನು ಹೇಗೆ ತಗೋಬೇಕು, ಅಪೌಷ್ಟಿಕತೆಯಿಂದ ಬಳಲ್ತಾ ಇರೋ ಮಕ್ಕಳಿಗೆ ಯಾವ ರೀತಿ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಬೇಕು ಅನ್ನೋದನ್ನು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಯವರು ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಈ ಶಾಲೆಯಲ್ಲಿ ಇರುವಂತಹ ಕಿಶೋರಿಯರು ಹಾಗೂ ಬಾಣಂತಿಯರು, ಈ ಎಲ್ಲ ಗರ್ಭಿಣಿಯರು ಎಲ್ಲರಿಗೂ ಪೌಷ್ಟಿಕವಾದಂತಹ ಆಹಾರವನ್ನು ಹೇಗೆ ಸೇವನೆ. ಆರೋಗ್ಯ ಇಲಾಖೆ ಅಧಿಕಾರಿ ಶಾಂತಿ, ಡಾಕ್ಟರ್ ಇಂದೂಧರ್, ಶಿರಂಗಾಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೇಮಲತಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ನೀ ನಮ್ಮ ಗೆಲುವಾಗಿ ಬಾ. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ನೀಡುವ ಸಲುವಾಗಿ ಈ ಕಾರ್ಯಕ್ರಮ ತರಬೇತಿ ಕಾರ್ಯಕ್ರಮ ಹಾಗೂ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಶ್ರೀಯುತ ಬಸವರಾಜ್ ಅವರು ಕೂಡ ಪರವಾಗಿ ಸ್ವಾಗತವನ್ನು ಬಯಸಿದ್ದಾರೆ. ವಿಕಸಿತ ಭಾರತ ಎಲ್ಲ ಗೊಳಿಸಿದ್ದಾರೆ. ಅದು 3 ಹಂತದಲ್ಲಿ ಮಾಡ್ತಾರೆ. ಎಲ್ಲ ಅಂಗನವಾಡಿ, ಎಲ್ಲ ಶಾಲೆಗಳು, ಕಾಲೇಜುಗಳಲ್ಲೂ ಮಾಡ್ತಾರೆ ಈ ಕಾರ್ಯಕ್ರಮವನ್ನು. ಇದು ಪಂಚಾಯಿತಿ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಚುನಾಯಿತ ಜನಪ್ರತಿನಿಧಿಗಳಿಗೂ ಇದರ ಮಾಹಿತಿ ಮತ್ತು ಜವಾಬ್ದಾರಿಗಳು ಇರಲಿ ಅಂತ ಈ ತರಬೇತಿಯನ್ನು ಆಯೋಜಿಸಿದ್ದಾರೆ. ಜೊತೆಗೆ ಒಂದು ವೇಳೆ ಅಪೌಷ್ಟಿಕತೆ, ಕಡಿಮೆ ತೂಕ ಇರುವ ಮಕ್ಕಳು ಸಿಕ್ಬಿಟ್ರೆ, ಅಪೌಷ್ಟಿಕತೆಗೆ ಒಳಗಾಗಿದ್ರೆ ಅಂಗನವಾಡಿಯಲ್ಲಿ ಡಬಲ್ ಫುಡ್ ಕೊಡೋ ಮೂಲಕ ಒಂದು ಪೋಷಣೆಯನ್ನು ಮಾಡ್ತಾರೆ. ಇನ್ನು ಕಾಯಿಲೆಯನ್ನ ಮೊದಲನೇ ಹಂತದಲ್ಲಿ ಕೇವಲ ಆರೋಗ್ಯ ಇಲಾಖೆ ಹಾಗೂ ಸರ್ಕಾರ ಮಾತ್ರ ಇದನ್ನ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬಾ ಹೋರಾಡಿದಾಗ, ಇದು ದೇಶದಾದ್ಯಂತ ಪ್ರಪಂಚದಾದ್ಯಂತ ಹಬ್ಬಿದಾಗ ಇದನ್ನ ನಾವು ತಡೆಗಟ್ಟಬೇಕು, ಇದನ್ನ ನಿಯಂತ್ರಣ ತರಬೇಕು ಅಂತ ಹೇಳಿದ್ರೆ ಕೇವಲ ಇದು ಆರೋಗ್ಯ ಇಲಾಖೆ ಇರ್ಬೋದು ಅಥವಾ ಸರ್ಕಾರ ಮಾತ್ರ ಕ್ರಮ ಕೈಗೊಂಡ್ರೆ ಆಗಲ್ಲ. ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮ ಮಟ್ಟದಲ್ಲಿ ಇದಕ್ಕೆ ಒಂದು ಕಾರ್ಯಪಡೆಗಳಿದೆ. ಅಲ್ಲಿ ಆ ಮಕ್ಕಳಿಗೆ 14 ದಿನಗಳವರೆಗೆ ಸರ್ವಿಸ್ ಕೊಡುವಂಥ ವ್ಯವಸ್ಥೆ ಇದೆ. NRC ಸೆಂಟರ್ನಲ್ಲಿ ನುರಿತ ಮಕ್ಕಳ ತಜ್ಞರು ಇರ್ತಾರೆ. ಅಲ್ಲಿ ಆ ತಾಯಿಗೆ ಒಂದು ದಿನದ ಸಂಬಳ ಏನಿದೆ ಅದನ್ನು ಕೊಟ್ಟು 14 ದಿನಗಳವರೆಗೆ ಮಗುವನ್ನು ನೋಡಿಕೊಂಡು ತಾಯಿಗೂ ಅಥವಾ ಪೋಷಕರಿಗೆ ಅಲ್ಲಿ ಊಟದ ವ್ಯವಸ್ಥೆ ಇದ್ದು ನೋಡ್ಕೊಳ್ಳುವಂಥ ವ್ಯವಸ್ಥೆಯನ್ನು. ಸೊ ನಿಮ್ಗೆ ಗೊತ್ತಿರೋ ಹಾಗೇನೆ ಎಲ್ಲೆಲ್ಲಿ ಪಾಸಿಟಿವ್ ಬರ್ತಾ ಇತ್ತು ಅಥವಾ ಎಲ್ಲೆಲ್ಲಿ ಸ್ವಾಬ್ ಟೆಸ್ಟ್ಗಳು ಮಾಡಬೇಕಿತ್ತು ಮತ್ತು ಎಲ್ಲೆಲ್ಲಿ ಲಸಿಕೆಗಳನ್ನ ನೀಡಬೇಕು ಅನ್ನೋ ನಿರ್ಧಾರವನ್ನು ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಅಧಿಕಾರವನ್ನು ನೀಡಿದರು. ಸೊ ಗ್ರಾಮ ಪಂಚಾಯತಿ ಸಿಬ್ಬಂದಿ ಹಾಗೂ ಕಾರ್ಯಪಡೆಯ ಸಿಬ್ಬಂದಿಗಳು ಗ್ರಾಮ ಏನು ಕೋವಿಡ್ ಕಾರ್ಯಪಡೆ ಏನಿತ್ತು ಅದರಲ್ಲಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾ ಇದ್ರು, ಸರ್ವ ಸದಸ್ಯರು, ಅದೇ ರೀತಿ ಶಿಕ್ಷಣ ಇಲಾಖೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು